ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜ ಗೋವಿಂದಮ್ನ 15ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ಮಂಗಳಾಜಿ, ಈ ಶ್ಲೋಕ ಹೇಳ್ಬಿಟ್ಟು ಇದರ ಅರ್ಥ ತಿಳಿಸ್ಕೊಡ್ತೀರಾ? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ಹೃದ್ಯೋ ಯಾತಿ ಗೃಹೀತ್ವಾ ದಂಡಂ ದಹಪಿನ ಮುಚ್ಚತಿ ಆಶಾ ಪಿಂಡಂ. ದೇಹವು ಕ್ಷೀಣಿಸಿದರೆ ತಲೆ ಬೂದು ಬಣ್ಣಕ್ಕೆ ತಿರುಗಿದೆ, ಬಾಯಿ ಹಲ್ಲು ರಹಿತವಾಗಿದೆ, ಕೋಲನ್ನು ಹಿಡಿದು ವೃದ್ಧನಾಗಿ ಚಲಿಸುತ್ತಾನೆ. ಆಗಲೂ ಆಸೆಗಳ ರಾಶಿ ಹೋಗುವುದಿಲ್ಲ. ಅಂದ್ರೆ ಈಗ ಈ ದೇಹ ವಯಸ್ಸಾದ್ರೂ ಕೂಡ, ತಲೆ ಬೂದು ಬಣ್ಣಕ್ಕೆ ಬಂದ್ರೂ ಕೂಡ, ಹಲ್ಲು ಉದುರಿದ್ರು ಕೂಡ, ನಾವು ಕೋಲ್ ಹಿಡ್ಕೊಂಡು ವೃದ್ಧರಾಗಿ ಓಡಾಡ್ತಿದ್ರು ಕೂಡ, ಆಗ್ಲೂ ಕೂಡ ನಾವು ಬಿಡೋದಿಲ್ಲ ಅಂತ ಈ ಶ್ಲೋಕ ಹೇಳ್ತಾ ಇದೀನಿ. ಕರೆಕ್ಟ್ ಅಮ್ಮ? ಸರಿನೇ, ಸರಿಯಾಗಿ ಹೇಳ್ತಾ ಇದ್ದೀರಾ. ಇನ್ ಬೇರೆ ಏನಾದ್ರೂ ಹೇಳೋದಿದ್ಯಾ? ಯಾವ್ದು ಹೇಳಿದ್ರು ಕೊನೆಗೆ ಅಲ್ಲಿಗೆ ಬರ್ತೀವಲ್ವಮ್ಮ. ಆಸೆ 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 ಬಿಟ್ರೆ ಆಸೆ ಬಿಟ್ಬಿಡ್ಬೇಕು. ಆಸೆ ಬಿಟ್ಬಿಡ್ಬೇಕು. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಇದನ್ನ ತಿಳ್ಕೊಂಡ್ರೆ ಇನ್ನೇನು ಬೇಡ ಅನ್ಸುತ್ತೆ ಅಷ್ಟೇ. ಧನ್ಯವಾದಗಳು ಮಂಗಳಾಜಿ. ಥ್ಯಾಂಕ್ ಯು ಅಮ್ಮ. ಕುಸುಮಾಜಿ ಹೇಳ್ತೀನಿ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನಾವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚಂತಿ ಆಶಾಪಿಂಡಂ. ಮನುಷ್ಯನ್ಗೆ ವಯಸ್ಸಾಗತ್ತೆ, ವಯಸ್ಸಾದ್ಮೇಲೂ ಆಸೆ ಇರುತ್ತೆ. ಆಸೆನೆಲ್ಲ ಬಿಡ್ಬೇಕು. ಆಸೆನೆಲ್ಲ ಬಿಟ್ಟು ದೇವ್ರ ಜ್ಞಾನ ಮಾಡ್ತಾ ಇರ್ಬೇಕು ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ಪ್ರಿಯಾಂಕಾಜಿ, ಹಲೋ. ಹರಿ ಓಂ. ಅದೇ ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾಪಿಂಡಂ. ಇಲ್ಲಿ ಆಸೆಗಳ ರಾಶಿ. ಈಗ ನಮಗೆ ರಾಶಿ ಅಂದ್ರೆ ಗೊತ್ತಿದೆ, ಜೋಳದ ರಾಶಿ, ರಾಗಿ ರಾಶಿ, ಈ ರೀತಿ ಇದು ಆಸೆಗಳ ರಾಶಿ. ಅಂದ್ರೆ ಇಲ್ಲಿ ನನ್ಗಿವಾಗ ಗೊತ್ತಿದೆ, ಈ ದೇಹ ಕ್ಷೀಣಿಸುತ್ತೆ, ತಲೆಯಲ್ಲಿರೋ ಕೂದಲು ಅದ್ರ ಬಣ್ಣ ಬದಲಾವಣೆ ಆಗುತ್ತೆ, ಹಲ್ಲು ಬಾಯಲ್ಲಿರೋ ಹಲ್ಲುಗಳು ಬೀಳುತ್ತೆ, ಆಮೇಲೆ ಶಕ್ತಿ ಕಡಿಮೆ ಆದಾಗ ನಮಗೆ ಕೋಲಿನ ಆಸರೆ, ಇದು ಹಂತವಾಗಿ ಖಂಡಿತ ಇದೆಲ್ಲ ಬದಲಾವಣೆ ಇದೆ, ಬದಲಾಗುವಂತದ್ದಿದೆ. ಸೊ ಇದು ವಯಸ್ಸಿಗೆ ತಕ್ಕಂಗೆ ಇಲ್ಲಿ ಆಸೆನೂ ಕೂಡ ಇದೆ. ಅದು ಆಸೆಗಳ ರಾಶಿನೇ ಆಗಿದೆ. ಆ ವಯಸ್ಸಿಗೆ ತಕ್ಕ ಹಾಗೆ ಅದು ಆಸೆ ಇರುತ್ತೆ, ಅದು ಹೋಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ತು. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಹರಿ ಓಂ ಲಕ್ಷ್ಮೀಜಿ. ಹರಿ ಓಂ ರೀ. ನಾಗಲಕ್ಷ್ಮೀಜಿ, ನೀವು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ?
ಹ. ಹರಿ ಓಂ ಹರಿ ಓಂ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮನುಷ್ಯ ಅದು ನ್ಯಾಚುರಲ್, ಅದು ಪ್ರೌಢಾವಸ್ಥೆಯಿಂದ ಎಲ್ಲ ಕಡೆ ಸ್ಟೇಜು ವೃದ್ಧಾವಸ್ಥೆಗೆ ಹೋಗುತ್ತೆ. ಆ ಟೈಮಲ್ಲಿ ದೇಹ ವೀಕ್ ಆಗುತ್ತೆ, ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಬುದ್ಧಿನೂ ಮಂಕಾಗುತ್ತೆ. ಆಮೇಲೆ ಬಾಯಲ್ಲೆಲ್ಲ ಹಲ್ಲೆಲ್ಲ ಉದ್ರಿ ಅವ್ರಿಗೆ ಏನು ತಿನ್ನೋದಕ್ಕಾಗಲ್ಲ, ನಡೆಯೋದಕ್ ಕಷ್ಟ ಆಗಿ 2 ಕಾಲ್ ಇದ್ದಿದ್ 3 ಕಾಲ್ ಶುರುವಾಗುತ್ತೆ. ಈ ತರ ವಯಸ್ಸಾಗ್ತಾ ಆಗ್ತಾ ಆಗ್ತಾ ದೇಹ ಕ್ಷೀಣ ಆಗ್ತಾ ಹೋಗುತ್ತೆ. ದೇಹ ಎಷ್ಟೇ ಕ್ಷೀಣ ಆದ್ರೆ ಸಾಕಷ್ಟು ಜನರಿಗೆ ಮನ್ಸಲ್ಲಿ ಆಸೆ ಇರುತ್ತೆ. ಆಸೆ ಮಾತ್ರ ಇವ್ರ ಕೈಲಿ ಏನಾಗದೆ ಇದ್ರುವೆ ತಿನ್ನಕ್ ಆಸೆ, ಎಲ್ಲಾನು ನೋಡ್ಬೇಕು. ಯಾರು ಮಾತಾಡ್ತಾ ಇದ್ರೆ ಅದೇನು ಅಂತ ಕೇಳದೆ ಇದ್ರುವೆ ಅದ್ರಲ್ಲಿ ಆಸಕ್ತಿ. ಶುಗರ್ ಬಂದಿದ್ರು ಸ್ವೀಟ್ ತಿನ್ಬೇಕು. ಹಾ, ಸ್ವೀಟ್ ತಿನ್ಬೇಕು. ಯಾರು ನನ್ ಬಗ್ಗೆನೆ ಮಾತಾಡ್ತಾ ಇದ್ದೀರಾ, ಕೇಳಿಸ್ಕೋಬೇಕು ಅದನ್ನ ಅಂತ ಎಲ್ಲಾ ಚಪ್ಲ. ಆಮೇಲೆ ಇವಾಗ ಯಾರ್ದೋ ಮದ್ವೆ ಆಗಿರುತ್ತೆ, ಮೊಮ್ಮಗಂದಾಗಿರುತ್ತೆ. ಅದಾದ್ಮೇಲೆ ಅಯ್ಯೋ ಅದು ಮಗು ನೋಡೋ ತನಕ ನಾನ್ ಬದುಕ್ಬೇಕು, ಅವ್ರಿಗೆ ಯಾವಾಗ ಮಗು ಆಗುತ್ತೋ ಆತರ ಒಂದಾದ್ಮೇಲೆ ಇಲ್ದೇರ ಅವ್ರ ಮದ್ವೆ ನೋಡ್ಬೇಕು, ಅವ್ರ ಆಸೆಗೆ ಕಡೆನೇ ಇರಲ್ಲ. ಹಾಗಾಗಿ ದೇಹಕ್ಕಾದ್ರೂ ಮನ್ಸಿಗ್ ಮಾತ್ರ ಅದು ಆಸೆ ಹೋಗಲ್ಲ ಅಂತ ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಆದಷ್ಟು ನಾವು ಚಿಕ್ಕ ವಯಸ್ಸಿಂದನೇ ಇವೆಲ್ಲ ಸ್ವಲ್ಪ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಬಂದ್ರೆ, ಆದಷ್ಟು ಎಷ್ಟೋ ಅಷ್ಟ್ರಲ್ಲಿದ್ರೆ ವಯಸ್ಸಾದ ಮೇಲುವೆ ಒಂದ್ ಸ್ವಲ್ಪ ನಾವು ಶಾಂತಿ ನೆಮ್ಮದಿಯಿಂದ ಕಾಲ ಕಳಿಬಹುದು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದೀನಿ. ಕೊನೆ ಕಾಲದಲ್ಲಿ ಅದು ಬರಲ್ಲ, ಮೊದಲಿನಿಂದಲೇ ದೇವರ ಕಡೆ ಹೋಗೋದನ್ನ, ದೇವರನ್ನ ಧ್ಯಾನ ಮಾಡೋದು ಎಲ್ಲಾನು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ದೇವರ ಕಡೆ ನಾವು ಹೋಗ್ಬೇಕು ಅಂತ. ಹೌದು, ಧನ್ಯವಾದಗಳು ನಾಗಲಕ್ಷ್ಮೀಜಿ. ಥ್ಯಾಂಕ್ ಯು. ಲಕ್ಷ್ಮೀಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳಿ. ಇದೀರಾ? ಅಂಗಂ ಕಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾ ಪಿಂಡಂ. ಇದು ಇಲ್ಲೇ ನಮಗ ಎಷ್ಟ್ ಚಂದಾಗ್ ಹೇಳ್ಕೊಡ್ತಾ ಇದಾರ್ರಿ. ಇವಾಗ್ಲಿಂದನ ಆಸೆ ಅನ್ನೋದನ್ನ ಪೂರಾ ಬಿಡ್ರಿ ಅಂತಂದ ಅನ್ನೋದ್ರಕ್ಕಿಂತಾನು ನಿಮ್ ಒಳಗಿಂದ ಅದನ್ನ ತೆಗದ್ ಹಾಕ್ರಿ. ಸಿಕ್ರು ಸರಿ, ಸಿಗ್ಲಿಕ್ರು ಸರಿ ಅಂತೇಳಂದ ಹೇಳಿ ಜೀವನದೊಳಗ ಇದ್ರಮ್ಮ ನಮಗ್ ಸುಖ, ಶಾಂತಿ, ನಮ್ದು ಹೆಲ್ತ್ ಚಲೋ ಇರ್ತತಿ, ಪೀಸ್ಫುಲ್ ಮೈಂಡ್ ಇರ್ತೈತ್ರಿ. ಈಗ ಒಬ್ರೊಬ್ರದು ದೇಹ, ಈಗ ಅಮ್ಮ ಹೇಳಿದ್ರಲ್ಲ 3 ಕೋಲ್ ಬಂದ್ರುನು ಅಡ್ಡಾಡ ಬಿಡಂಗಿಲ್ಲ ಒಂದೆದ್ದು. ಆಮೇಲೆ ತಲೆಗೆ ಬಣ್ಣ ಹಚ್ಕೊಂಡ್ರುನು ತಲಿ ಕೂದ್ಲ ನ್ಯಾಚುರಲ್ ರೀ ಅದು ಬೆಳ್ಳಗಾಗೋದು. ಅದ್ ಬಿಟ್ಟು ಬಣ್ಣ ಹಚ್ಕೊಂಡ್ರುನು ತಾವು ಚಂದ ಕಾಣಿಸ್ಬೇಕು ಅಂತ ಅನ್ನೋದು. ಬಾಯಿಯೊಳಗ್ ಹಲ್ ಬಿದ್ರುನು ಚಕ್ಲಿ ತಿನ್ನೋದ್ ಬಿಡಂಗಿಲ್ಲ ರೀ. ಆತರ ಜೀವನದೊಳಗ ಮನುಷ್ಯನ್ಗ ಒಂದ್ ಆಸೆ ಅನ್ನೋದು ಇರ್ತತಲ್ಲಮ್ಮ, ಅದನ್ನ ಇಷ್ಟ ದಿನ ಇತ್ತು, ನನ್ ಕೈಯಲ್ಲಿ ಏನಿತ್ತು ಅದ್ ಮಾಡ್ದೆ, ಇನ್ ಮುಂದ ಬಿಟ್ ಬಿಡೋದು ಅಂತಂದ್ ಹೇಳಿ ನಾವ್ ಮೊದ್ಲಿಂದನ ಇದು ನ್ಯಾಚುರಲ್. ಅಮ್ಮ ಹೇಳ್ದಂಗ, ನಾಗಲಕ್ಷ್ಮಿ ಅಮ್ಮ ಹೇಳ್ದಂಗ ಇದು ನ್ಯಾಚುರಲ್ ಅಮ್ಮ. ಈಗ ನಾವು ಹುಟ್ಟಿದಾಗ ಹೆಂಗಿರ್ತೇವೆ, ಸಾಯ ಮುಂದ್ ಹಂಗ ಇರ್ತೇವ್ರಿ. ಈ ಟೈಮ್ನೊಳಗ ನಾವು ಇವಾಗ್ಲಿಂದನ ನಾವ್ ಅದನ್ನ ಅಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳಿದ್ರ ನಮಗೂ ಒಂದ್ ಟೈಮ್ ಬರ್ತತಿ, ಅವಾಗ ನಾವೂನು ಏನು ಆಸೆ ಪಡ್ಲಾರ್ದನ ಇರ್ಬೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಆಕ್ಚುಲಿ ಅಧ್ಯಾತ್ಮದ್ ಲೈನ್ ಒಳಗ್ ಇರೋರ್ಗೆ ಈಗ
ಗುರುಗಳಿಗ್ ನೋಡಿದ್ ಹೆಚ್ಚಾಗಿ ಆಸೆ ಅನ್ನೋದು ಇರಂಗಿಲ್ಲ ಅಂತ ಹೇಳಿ ನನಗ ಅನ್ನಸ್ತೈತಿ ಅಮ್ಮ. ಯಾಕಂದ್ರ ಅವ್ರ ಇರೋದೆಲ್ಲ ನ್ಯಾಚುರಲ್ ಆಗಿ ಇರ್ತಾರ್ರಿ. ಆ ಒಂಥರ ಅವ್ರಿಗೆ ನನಗ್ ಹೈಫೈ ಬೇಕು ಅಥವಾ ನಾನು ಎಲ್ಲಾರಿದ್ರಿಗೂ ಹಂಗ್ ತೋರಿಸ್ಕೋಬೇಕು, ನಾನು ಈ ತರ ಇರ್ಬೇಕು ಅಂತಂದ್ ಹೇಳಿ ಇರಂಗಿಲ್ಲ. ಅಂತಂದ್ ಹೇಳಿ ನನಗ್ ಹಂಗ ಅನ್ನಸ್ತಮ್ಮ. ಸಾರಿ ರೀ, ಪೂರಾ ಕರೆಕ್ಟ್ ಆಗಿ ಅಭ್ಯಾಸ ಮಾಡಿಲ್ಲ ಅಮ್ಮ. ಅಯ್ಯೋ ಏನಿಲ್ಲ, ಮಾತಾಡ್ತಿರ್ಬೇಕು ಅಯ್ಯೋ, ಮಾತಲ್ಲ. ಏನಿಲ್ಲ, ನಿಮ್ ಒಳಗಡೆ ಏನು ಇಂದ ಹೊರಗಡೆ ಬರುತ್ತೋ ಅದನ್ನ ಹೇಳಿದೀರಾ. ಅದೇ ಚೆನ್ನಾಗಿ ಅಮ್ಮ. ಹೇಳ್ತೀರಾ ನೀವು. ಅದೇ Thank you. ಗುರೂಜಿಗೆ ಏನ್ ಆಸೆ ಇದೆ ಅಂತಂದ್ರೆ ಜ್ಞಾನವನ್ನು ಹಂಚ್ಬೇಕು ಅನ್ನೋದು ಆಸೆ. ಹೌನ್ರಿ. ಅದೇ ಅಮ್ಮ, ಥ್ಯಾಂಕ್ ಯು. ಹಾ, ಧನ್ಯವಾದಗಳು ಲಕ್ಷ್ಮೀಜಿ. ಹಾ ಅಮ್ಮ, ಥ್ಯಾಂಕ್ ಯು. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತಿ ಆಶಾಪಿಂಡಂ. ಎಲ್ಲರೂ ನೀವು ಹೇಳಿದಾರ, ಮನುಷ್ಯ ಹುಟ್ಟದಾಗ್ಲಿಂದ ಕೊನೆ ಕಾಲದವರೆಗೂ ಒಂದೊಂದು ಹಂತವನ್ನ ತಲುಪ್ತಾನೆ. ಅವನು ವೃದ್ಧಾಪ್ಯ ಅನ್ನೋದು ಬಹಳ ಕಷ್ಟದ್ದು. ಅದು ಹೇಗ್ ತಗೊಳ್ತೀವಿ ನಾವು ಅನ್ನೋದು ನಮ್ಮ ಕೈಯಲ್ಲಿ ಇದೆ. ವೃದ್ಧಾಪ್ಯ ಎಲ್ಲರಿಗೂ ದುಃಖವನ್ನು ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರ ಅಭ್ಯಾಸ ಮಾಡ್ಕೊಂಡು ಮೊದ್ಲೇ ವೃದ್ಧಾಪ್ಯ ಬರುತ್ತೆ, ನಾನು ಅದಕ್ಕೆ ಏನ್ ತಯಾರಿ ಮಾಡ್ಕೊಂಡಿರ್ಬೇಕು ಅನ್ನೋದು ಸಹ ಕೆಲವರಲ್ಲಿ ಮುಡಿ ಬಂದಿರತ್ತೆ. ಅಂಥವ್ರಿಗೆ ವೃದ್ಧಾಪ್ಯ ಈ ಆಧ್ಯಾತ್ಮದ ಕಡೆಗೆ ಹೋಗೋದಕ್ಕೆ, ಅದನ್ನ ಕಲಿತು ತಿಳಿದುಕೊಂಡು ಅರಿತುಕೊಂಡು ತಮ್ಮ ಮುಕ್ತಿಯನ್ನು ಹೊಂದುವುದಕ್ಕೆ ಅದು ಬಹಳ ಒಳ್ಳೆಯ ಕಾಲ ಅನ್ನೋದನ್ನ ಸಹ ತಿಳಿದುಕೊಂಡಿರ್ತಾರೆ. ಆದ್ರೆ ನೋಡಿ, ಇಲ್ಲಿ ಹಿಂದಿನ, ಈಗ ಅಷ್ಟೇ ಅಲ್ಲ, ನಾವು ಈಗಿನ ಜನರನ್ನೇ ಬೈತೀವಿ. ಆದ್ರೆ ಹಿಂದಿನವರು ಹಾಗೆ ಯಯಾತಿ ತಗೊಳ್ಳಿ, ಮತ್ತೆ ಇಲ್ಲಿ ಶಂತನು ಭೀಷ್ಮರಂತಹ ಮಗ ಇರ್ಬೇಕಾದ್ರೆ ಅಂತಹ ಉತ್ತಮವಾದಂತಹ ಗುಣಗಳನ್ನ ಹೊಂದಿರುವಂತಹ ಭೀಷ್ಮಾಚಾರ್ಯರು ಇರ್ಬೇಕಾದ್ರೂ ಸಹ ತಾನ್ ಮದ್ವೆ ಆಗ್ಬೇಕು ಅಂತ ವ್ಯಾಮೋಹಕ್ಕೆ ಒಳಗಾಗ್ತಾರೆ. ಯಯಾತಿನೂ ಅಷ್ಟೇ, ತನಗೆ ಯೌವನ ಹೊರಟೋಯ್ತು, ನನಗೆ ಯೌವನ ಬೇಕು ಅಂತ ತನ್ನ ಮಗನಿಂದ ತಗೊಳ್ಳೋದ ಯೌವನವನ್ನ. ಎಷ್ಟು ಆಸೆಗಳು ಈಗಿನ ಜನಕ್ಕೆ ಮಾತ್ರ ಅಲ್ಲ, ಆಗಿನಿಂದಲೂ ಇರುವಂತಹದ್ದೇ. ಆದ್ರೆ ಅವರು ಅಜ್ಞಾನದಿಂದ ಅವರು ಆ ರೀತಿಯಾಗಿ ನಡ್ಕೊಂಡಿರ್ತಾರೆ. ಮೊದಲಿನಿಂದಲೂ ಅಧ್ಯಾತ್ಮದ ಕಡೆಗೆ ಯಾರು ಒಲವನ್ನ ತೋರಿಸಿ ಅದನ್ನ ತಿಳಿದುಕೊಂಡಿರ್ತಾರೋ ಅವರು ಕೊನೆಯ ಕಾಲದಲ್ಲಿ ಸಹ ಅವರು ವೃದ್ಧಾಪ್ಯವನ್ನ ಅವರು ಕಷ್ಟ ಅಂತ ತಿಳ್ಕೊಳ್ಳಲ್ಲ. ಅದನ್ನ ಹೇಗೆ ಅನುಭವಿಸ್ಬೇಕೋ ಹಾಗೆ ಅನುಭವಿಸ್ತಾರೆ. ದೇಹ ಕ್ಷೀಣಿಸೋದು ಅದು ಸಹಜ, ಪ್ರಕೃತಿಯ ಸಹಜ ಕ್ರಿಯೆ. ದೇಹ ಕ್ಷೀಣವಾಗುತ್ತೆ, ತಲೆ ಬೂದಾಗುತ್ತೆ, ಬಾಯಲ್ಲಿ ಹಲ್ಲುಗಳೆಲ್ಲ ಹೋಗುತ್ತೆ, ಕೋಲು ಹಿಡ್ಕೊಳ್ಳುತ್ತೆ, ಮತ್ತೆ ಹೊರಟು ಹೋಗ್ತೀವಿ. ಅದು ಸಹಜ ಅಂತ ಯಾರು ತಿಳಿದುಕೊಳ್ತಾರೋ ಅವರು ಸಂತೋಷವಾಗಿ ಜೀವನವನ್ನ ನಡೆಸ್ತಾರೆ. ಅಂತಹವರೇ ಮುಕ್ತರು ಅನ್ನೋದು ನೀವು ಅದನ್ನ ತಿಳ್ಕೊಳ್ಳಿ. ನೋಡಿ, ಇದೆಲ್ಲ ಸೂಚನೆಗಳು. ನಿಮ್ಮ ದೇಹ ಕ್ಷೀಣಿಸೋದು, ತಲೆ ಬೂದಾಗೋದು, ಹಲ್ಲುಗಳೆಲ್ಲ ಉದುರು ಹೋಗೋದು, ಇವೆಲ್ಲ ಸೂಚನೆಗಳು. ನಿಮ್ಗೆ ಮುಂದೆ ಆಯ್ತು ನಿಮ್ ಕಾಲ ಅಂತಂದ್ಬಿಟ್ಟು ನೀವು ಶಾಶ್ವತವಾದ ಪರಮಾತ್ಮನನ್ನ ತಿಳಿದುಕೊಳ್ಳೋದಿಕ್ಕೆ ನೀವು ಮನಸ್ಸು ಮಾಡಿ, ಆಸೆಗಳಲ್ಲೇ ನೀವು ಮುಳುಗಿ ಹೋಗ್ಬಿಡಿ ಅಂತಂದ್ಬಿಟ್ಟು ಭಗವತ್ಪಾದರು ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಹರಿ ಓಂ. ಸರ್, ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ. ಈಗ ಆಸೆಗಳ ಬಗ್ಗೆ ಮಾತಾಡಿದ್ವಿ. ಒಂದು ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ, ಈ ಜೀವನ ಅನ್ನೋದು ನಡೆಯೋದಕ್ಕೆ ಆಸೆ ಅನ್ನೋದು ಇರಲಿಲ್ಲ ಅಂದಿದ್ರೆ ಜೀವನದ ದಿಕ್ಕು ಹೇಗಿರುತ್ತೆ? ದಿಕ್ಕಿಲ್ಲ ಜೀವನಕ್ಕೆ. ಆಸೆ ಇರೋದ್ರಿಂದ ಏನೋ ಒಂದು ಮುಂದಿನ ಕೆಲಸ ಅಂತ ಇರುತ್ತೆ. ಹಾಗಾದರೆ ಇಲ್ಲಿ ಆ ರೀತಿಯ ಆಸೆಗಳನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರಾ? ಏನು ಹೇಳ್ತಾ ಇದ್ದಾರೆ? ಮೊಟ್ಟ ಮೊದಲನೇದಾಗಿ ನಾವು ಅರ್ಥಕೊಳ್ಬೇಕಾಗಿರೋದು ಏನಂದರೆ,
ಆಸೆಗಳ ರಾಶಿ ಹೋಗಲ್ಲ. ಈಗ ನಾವು ರಮಣ ಮಹರ್ಷಿಯರ ಒಂದು ಶ್ಲೋಕವನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಅವರು? ನಾವು ಕ್ರಿಯೆ ಅಂತ ಮಾಡಿದಾಗ ಕ್ರಿಯೆಗೆ ಒಂದು ಫಲ ಇರುತ್ತೆ. ಆ ಫಲ ಇನ್ನು ಮುಂದಿನ ಕ್ರಿಯೆಗೆ ಜನ್ಮ ಕೊಡುತ್ತೆ. ಅಂದ್ರೆ ಏನು? ಈಗ ನಿಮ್ಮ ಜೀವನದ ಒಂದು ಬದಲಾವಣೆನ ಸ್ವಲ್ಪ ಗಮನ ಕೊಡಿ. ಜೀವನದಲ್ಲಿ ನಾವು ಈಗ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೇವೆ. ಪರಿಸ್ಥಿತಿ ಅಂದ್ರೆ ಏನು? ಇವಾಗ ಏನೋ ಒಂದು ಸುತ್ತಮುತ್ತ ಇರೋ ಒಂದು ವಾತಾವರಣ, ನಮ್ಮ ಮನೆ, ನಮ್ಮ ಮನಸ್ಸು, ಈಗಿನ ಕ್ಷಣ ಹೇಗಿದೆ ಅದು ಈಗಿನ ಪರಿಸ್ಥಿತಿ ಅಲ್ವಾ? ಈ ಪರಿಸ್ಥಿತಿ ನಿಮಗೆ ನನಗೆ ಹೇಗೆ ಬೇಕು ಅಂತ ಅನ್ಸುತ್ತೆ? ಯಾರನ್ನಾದ್ರೂ ಕೇಳಿದ್ರೆ ಈ ಪರಿಸ್ಥಿತಿ ನಮಗೆ, ನನಗೆ ಇದು ಶಾಂತವಾಗಿರಬೇಕು, ನನಗೆ ಆನಂದವಾಗಿರಬೇಕು, ನನಗೆ ತುಂಬ ಚೈತನ್ಯ ಇರೋ ಥರ ಇರಬೇಕು ಈ ಪರಿಸ್ಥಿತಿ. ಅದೇ ತಾನೇ ನಮ್ಮೆಲ್ಲರ ಬಯಕೆ. ಆ ಯಯಾತಿದು ಬಯಕೆನೂ ಅದೇನೆ. ಆ ಬಯಕೆನಲ್ಲಿ ಏನಾದ್ರು ತಪ್ಪಿದೆಯಾ? ಈ ಕ್ಷಣದಲ್ಲಿ ಆನಂದವಾಗಿರ್ಬೇಕು ಅನ್ನೋ ಬಯಕೆನಲ್ಲಿ ತಪ್ಪಿದೆಯಾ? ಬಯಕೆನಲ್ಲಿ ತಪ್ಪಲ್ಲ. ಬಯಕೆಯನ್ನು ಹ್ಯಾಕ್ ಪೂರೈಸ್ಕೊತಾ ಇದ್ದೀನಿ ಅದು ನಾವು ಕಂಡುಹಿಡಿಬೇಕಾಗಿರೋದು. ಅದಕ್ಕೋಸ್ಕರ ಈ 2 ಕಥೆಗಳಿರೋದಿಲ್ಲಿ. ಯಯಾತಿ ಕಥೆ ಇರ್ಬೋದು, ಶಂತನು ಕಥೆ ಇರ್ಬೋದು, ಅಥವಾ ನೀವೆಲ್ಲ ಕೊಟ್ಟಿದ್ದ ಬೇರೆ ಬೇರೆ ರೀತಿಯ ಉದಾಹರಣೆಗಳಿರ್ಬೋದು. ಬಯಕೆನಲ್ಲಿ ತಪ್ಪಲ್ಲ. ಯಾಕಂದ್ರೆ ಆ ಬಯಕೆ, ಸಂತೋಷವಾಗಿರ್ಬೇಕು ಅನ್ನೋ ಬಯಕೆ ಸಹಜ. ಎಲ್ಲರಿಗೂ, ನೀವೆಲ್ಲರೂ ನೋಡಿ, ಯಾತಕ್ಕೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ಏನೇ ಕೆಲಸ ಇರ್ಬೋದು. ಈಗ ಈ ಭಗವದ್ಗೀತೆ, ಈ ಸತ್ಸಂಗಕ್ಕೆ ಬಂದಿರೋದು ಯಾತಕ್ಕೆ ಬಂದಿರೋದು? ನೀವೆಲ್ಲ ಯಾತಕ್ಕೆ ನಾವೆಲ್ಲ ಈ ಒಂದು ಜ್ಞಾನ ಯಜ್ಞವನ್ನು ಮಾಡ್ತಾ ಇದ್ದೇವೆ? ಇಲ್ಲೂ ಏನೋ ಒಂದು ಬಯಕೆ ಇದೆ ಅಲ್ವಾ? ಏನು ಬಯಕೆ? ಇಲ್ಲಿದು ಬಯಕೆ ನಾನು ಮುಕ್ತನಾಗಬೇಕು. ಏನು ಮುಕ್ತನಾಗಬೇಕು ಅಂದರೆ ಅರ್ಥ? ನಾನು ಸಂತೋಷವಾಗಿರಬೇಕು, ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಆರೋಗ್ಯದಿಂದ ಇರಬೇಕು. ಇದೇ ತಾನೇ ಬಯಕೆ. ಹಾಗಾದ್ರೆ ಈ ಬಯಕೆನಲ್ಲಿ ತಪ್ಪಿದೆಯಾ? ಬಯಕೆ ತಪ್ಪಲ್ಲ. ಏನು ಹೇಳ್ಕೊಡ್ತಾ ಇದ್ದಾರೆ ನಮಗೆ ಭಗವತ್ಪಾದರು ಅಂದರೆ, ನೋಡಪ್ಪ, ಈ ರೀತಿ ನನಗೆ ಅನ್ನೋ ಬಯಕೆಯಿಂದ ಯಾವಾಗ ನೀನು ಏನೇ ಕೆಲಸ ಮಾಡ್ತೀಯ, ಅದು ಇನ್ನೊಂದಷ್ಟು ಬಯಕೆಗಳಿಗೆ ಫಲ ಕೊಡುತ್ತೆ. ಆ ಫಲದಲ್ಲಿ ಮುಂದಿನ ಬಯಕೆಗಳ ಬೀಜ ಇರುತ್ತೆ. ಹಾಗಾಗಿ ಒಂದು ಮಾವಿನ ಹಣ್ಣು ತಿಂದರೆ ಆ ಮಾವಿನ ಹಣ್ಣಿಂದ ಒಂದು ಮರ ಬರುತ್ತೆ. ಆ ಮರದಿಂದ 100 ಮಾವಿನ ಹಣ್ಣು ಬರುತ್ತೆ. ಆ 100 ಮಾವಿನ ಹಣ್ಣಿಂದ ಇನ್ನು 1000 ಮರ ಬರುತ್ತೆ. ಅಂದರೆ ಈ ರೀತಿ ನಾನು, ನನ್ನದು, ನನಗೆ ಅನ್ನೋ ಬಯಕೆಯಿಂದ ನಾನು ಏನೇ ಕೆಲಸ ಮಾಡ್ತೀನಿ, ಆಗ ಅದು ಕ್ಷೀಣವಾಗಲ್ಲ, ಅದು ನಡೀತಾನೇ ಇರುತ್ತೆ. ಈ ಯಯಾತಿ ಕಥೆನಲ್ಲೇ ಆತ ತನ್ನ ಮಗನಿಂದ ಒಂದು ಆ ಯೌವನವನ್ನು ಪಡ್ಕೊಂಡು 1000 ವರ್ಷ ಆಳದ್ನಂತೆ. ಆದರೂ ಅವನ ಮನಸ್ಸಿನ ಹಿಂದಗಡೆ ಒಂದು ಭಯ ಇತ್ತಂತೆ. 1000 ವರ್ಷ ಆದ್ಮೇಲೆ ವಾಪಸ್ ಕೊಟ್ಬಿಡ್ಬೇಕಲ್ಲ ನಾನು, ಈ ಎಲ್ಲ ನಿಂತೋಗ್ಬಿಡುತ್ತಲ್ಲ. ಹೀಗೆ ಏನು ಹೇಳ್ಕೊಡ್ತಾ ಇದ್ದಾರೆ ನಮಗೆ ಗುರುಗಳಿಲ್ಲಿ? ಈ ರೀತಿ ಏನೇ ಮಾಡಿದ್ರು ನನಗೆ, ನನ್ನದು ಅಂತ ಮಾಡ್ತಾ ಇದ್ದಾಗ ಅಲ್ಲಿ ಹೆದರಿಕೆ ಅನ್ನೋದು ಹೋಗಲ್ಲ. ಭಯ ಮುಕ್ತನಾಗಲಿಕ್ಕೆ ಆಗಲ್ಲ. ಯಾವ ಭಯ? ಏನೋ ಒಂದು ಕಳ್ಕೊಳ್ಳೋ ಭಯ. ಇಲ್ಲಿ ಏನು ಕಳ್ಕೊಳ್ಳೋ ಭಯ? ಆ ಯಯಾತಿಗೆ ನನ್ನ ಈ ಯೌವನ ಇದನ್ನು ಕಳ್ಕೊಳ್ತೇನೆ ಅನ್ನೋ ಭಯ. ಹಾಗೆ ಬೇರೆ ಬೇರೆ ಭಯ ಇರುತ್ತೆ. ದುಡ್ಡು ಹೋಗುತ್ತೆ ಅನ್ನೋ ಭಯ, ನನ್ನ ಪದವಿ ಹೋಗುತ್ತೆ ಅನ್ನೋ ಭಯ, ನನ್ನ ಹೆಸರು ಹಾಳಾಗೋಗುತ್ತೆ ಅನ್ನೋ ಭಯ. ಎಲ್ಲ ಭಯದಿಂದ ಕೆಲಸ. ಈ ರೀತಿಯ ಆಸೆಗಳ ರಾಶಿ ಯಾವತ್ತೂ ಕರಗಲ್ಲ. ಹಾಗಾದ್ರೆ ಏನು ಉಪಾಯ ಇದಕ್ಕೆ? ಈ ರೀತಿ ನಾನು ಏನೇ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋದು ಬಿಟ್ಬಿಡ್ಲಾ? ಆಸೆನ ತ್ಯಾಗ ಮಾಡ್ಬಿಡು ಅಂತ ಹೇಳ್ಬಿಡ್ತಾ ಇದ್ದೀವಿ. ಏನ್ ತ್ಯಾಗ ಮಾಡೋದು ಅಂದ್ರೆ ಆಸೆನ? ಹಾಗಾದ್ರೆ ಬೆಳಗ್ಗೆ ಎದ್ದು ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡ್ಬೇಕಾ? ಊಟ ಮಾಡೋದು ನಿಲ್ಲಿಸ್ಬೇಕಾ? ಅದನ್ನು ಆಸೆ ತಾನೇ. ಅದನ್ನೇ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ಭಗವತ್ಪಾದರು. ಏನ್ ಹೇಳ್ತಾ ಇದ್ದಾರೆ? ನಾನೂ ನನ್ನದು ಅನ್ನೋ ಆಸೆಗಳ ಮೂಲಕ ಇಲ್ಲಿ ಈ ರಾಶಿ ನಿಲ್ತಾ ಇಲ್ಲ. ಹಾಗಾದ್ರೆ ನಾನು ನನ್ನ ಬಯಕೆಗಳನ್ನ ದಿಕ್ಕನ್ನ ಬದಲಾಯಿಸ್ಬೇಕಾಗತ್ತೆ. ನನ್ನ ಬಯಕೆಗಳು ಬಹಿರ್ಮುಖವಲ್ಲ. ಹಾಗಾದ್ರೆ ನನಗೆ ತೃಪ್ತಿ ಎಲ್ಲಿಂದ ಸಿಗ್ತಾ ಇದೆ?
ನನಗೆ ಶಾಂತತೆ ಎಲ್ಲಿಂದ ಬರ್ತಾ ಇದೆ, ನನಗೆ ನೆಮ್ಮದಿ ಅನ್ನೋದು ಯಾವುದರಿಂದ ಸಿಗ್ತಾ ಇದೆ ಅನ್ನೋದನ್ನ ಎಲ್ಲಿ ತನಕ ನಾನು ಕಂಡಿಡಿಯಲ್ಲ, ಅಲ್ಲಿ ತನಕ ಈ ರಾಶಿ ಮುಗಿಯಲ್ಲ. ಈ ಯಯಾತಿಕತೆನಲ್ಲೂ ಕೊನೆಯಲ್ಲಿ ಆತ 1000 ವರ್ಷ ಆದ್ಮೇಲೆ ಒಂದು ದಿವಸ ಆತನಿಗೆ ಅನ್ನಿಸ್ತಂತೆ, ಹೌದು ಇದು ಮುಗಿತಾನೇ ಇಲ್ಲ, ಹಾಗಾದ್ರೆ ಇದರಿಂದ ಪಾರ ಆಗೋದು ಹೇಗೆ, ಇದರಿಂದ ಮುಕ್ತಿ ಹೇಗೆ ಸಿಕ್ಕತ್ತೆ? ಯಾವುದರಿಂದ ಮುಕ್ತಿ? ಈ ಆಸೆಗಳ ರಾಶಿಯಿಂದ ಮುಕ್ತಿ, ಈ ಬಂಧನದಿಂದ ಮುಕ್ತಿ. ಯಾವ ಬಂಧನ? ಆ ಆಸೆ ಪೂರೈಸಲಿಲ್ಲ ಅಂದ್ರೆ ನನ್ನ ಮನಸ್ಸಿನಲ್ಲಿ ಕಸಿವಿಸಿ ಆಗತ್ತಲ್ಲ, ಆ ಬಂಧನ. ನನ್ನ ಪದವಿ ಹೊರಟೋಗ್ಬಿಡುತ್ತೆ ಅನ್ನೋ ಭಯದಿಂದ ಮುಕ್ತಿ. ಹೀಗೆ ನಿಮ್ಮ ನನ್ನ ಜೀವನದಲ್ಲಿ ನಮಗೆ ಮುಕ್ತಿ ಬೇಕಾಗಿರೋದು ನಮ್ಮ ಭಯಗಳಿಂದ, ನಮ್ಮ ಕಳವಳದಿಂದ, ನಮ್ಮ ಅಶಾಂತಿ ಭಾವನೆಗಳಿಂದ. ಇನ್ಯಾವುದೋ ಬೇರೆ ಮುಕ್ತಿಯಲ್ಲ. ಆ ಮುಕ್ತಿ ಹೇಗೆ ಪಡ್ಕೊಳ್ಳೋದು? ಆ ಆಸೆನೇ ಹಾಗಾದ್ರೆ ನಾನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸ್ಬೇಕಾಗತ್ತೆ. ಹೇಗೆ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಲಿಕ್ಕೆ ಸಾಧ್ಯ ಅಲ್ವಾ? ಮುಳ್ಳಿನಿಂದನೇ ತೆಗಿಲಿಕ್ಕೆ ಸಾಧ್ಯ. ನಾನು ಹಾಗಾಗಿ ಆಸೆನ ಬಿಡಬೇಕಾಗಿಲ್ಲ, ಆಸೆಯ ದಿಕ್ಕನ್ನ ಬದಲಾಯಿಸ್ಬೇಕಷ್ಟೇನೆ. ನಾನು ನನ್ನದು ಅನ್ನೋ ಆಸೆಯಿಂದ ನಾನು ಏನನ್ನ ಅರ್ಪಣೆ ಮಾಡಲಿ ಅನ್ನೋ ಆಸೆ ಕಡೆ ಯಾವಾಗ ನಾವು ತಿರುಗಿಸ್ಕೊಳ್ತೇವೆ ಆಸೆಯನ್ನ, ಅದೇ ತಾನೇ ನಮಗೆ ಕಾಣಿಸ್ತಾ ಇರೋದು ಎಲ್ಲ ಸದ್ಗುರುಗಳ ಜೀವನದಲ್ಲಿ. ಅವ್ರ ಜೀವನದಲ್ಲೂ ಬಹಳ ಆಸೆಯಿಂದ ಕೆಲಸ ಮಾಡ್ತಾರೆ ಅವರು. ಯಾವ ಆಸೆಯಿಂದ? ಲೋಕ ಕಲ್ಯಾಣ ಆಗಲಿ ಅನ್ನೋ ಆಸೆಯಿಂದ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಆಸೆಯಿಂದ. ಆ ಆಸೆ ಇರಲಿಲ್ಲ ಅಂದಿದ್ರೆ ಈ ಮಹಾನ್ ಗುರುಗಳ ಬೇರೆ ಬೇರೆ ರೀತಿಯ ಜ್ಞಾನ ಹೇಗಾದ್ರೂ ಇನ್ನೊಬ್ಬರಿಗೆ ತಲುಪ್ತಾ ಇತ್ತು? ನೀವೇ ದಯವಿಟ್ಟು ಗಮನ ಕೊಟ್ಟು ನೋಡಿ. 76 ವರ್ಷ ವಯಸ್ಸಾಗಿತ್ತಂತೆ ಯಾರಿಗೆ? ನಮ್ಮ ಪ್ರಭುಪಾದರಿಗೆ. ಆ ಒಂದು ಇಳಿ ವಯಸ್ಸಿನಲ್ಲಿ ಅವ್ರು ಹೋಗಿ ಇಸ್ಕಾನ್ ಅನ್ನೋ ಸಂಸ್ಥೆಯನ್ನ ಅವರು ಶುರು ಮಾಡದ್ದು. ಹೀಗೆ ನಾವು ನಮ್ಮ ಮಹಾನ್ ಗುರುಗಳ ಜೀವನ ಎಲ್ಲ ನೋಡಿದ್ರೆ ಅಲ್ಲಿ ಏನ್ ಅರಿಬಹುದು? ನಾವು ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆ ದಿಕ್ಕನ್ನ ಬದಲಾಯಿಸಿದ್ರೆ ಸಾಕು, ತಾನೇ ತಾನಾಗಿ ನಮಗೆ ಸಿಗಬೇಕಾಗಿರೋ ಒಂದು ಬಂಧ ವಿಮುಕ್ತತೆ ಸಿಕ್ಕತ್ತೆ. ಇದನ್ನ ಈ ಎರಡನ್ನೂ ಸೇರಿ ಅರಿಬೇಕು ನಾವು. ಕೇವಲ ಆಸೆಗಳನ್ನ ಬಿಡು ಅಂತಂದ್ರೆ ಹೆಂಗ್ ಬಿಡಕ್ ಸಾಧ್ಯ ಅಲ್ವಾ? ಯಾಕಂದ್ರೆ ಯಾವುದು ಸಹಜವಾಗಿದೆ. ಓ ಸೂರ್ಯ ಇನ್ಮೇಲಿಂದ ನೀನ್ ಬೆಳಗ್ಗೆ ಎದ್ದು ಬರಬೇಡಪ್ಪ ಅಂತ ಹೇಳ್ದಂಗಾಯ್ತು, ಗಾಳಿಗೆ ಇನ್ಮೇಲೆ ನೀನು ಬೀಸ್ಬೇಡಪ್ಪ ಅಂತ ಹೇಳ್ದಂಗಾಯ್ತು. ಅದಲ್ಲ ಉಪಾಯ ಅಲ್ವಾ? ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದ. ಯಾರೆಲ್ಲಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಬೇರೆ ಏನಾದ್ರೂ ಅಂಶ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ, ಏನೋ ಇರೋ ರೀತಿ ಇಲ್ಲ ಅಮ್ಮ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.